Now, yesterday, Mr. Vijay took oath in a suit. I'm wondering how is he going to wade water next year. Very famous photograph of M. Karunanidhi in 1970s wading in a knee-deep water. His waist up to his knee. Very matured, established political parties, they can go inside and do the clearance. 5 years from now, what is going to happen in Tamil Nadu? ಟಿವಿಗೆ ಮುಖ್ಯಸ್ಥ ವಿಜಯ್ ಅವರು ಬ್ಲ್ಯಾಕ್ ಸೂಟ್ಗೆ ಬಿಳಿ ಬಣ್ಣದ ಶರ್ಟ್ ಹಾಕೊಂಡು ಪ್ರಮಾಣ ವಚನ ಸ್ವೀಕರಿಸಿದ್ರು. ಈಗ ಇಡೀ ದಕ್ಷಿಣ ಭಾರತದಲ್ಲೇ ಇದೊಂದು ರೀತಿ ಬೇರೆ ರೀತಿಯ ಅರ್ಥ ಕೊಡೋದಕ್ಕೆ ಶುರುವಾಯಿತು. ಒಂದಷ್ಟು ಮಂದಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇದು ಪೆರಿಯಾರ್ ಮತ್ತು ಇ.ವಿ. ರಾಮಸ್ವಾಮಿ ಅವರ ವಿಚಾರಧಾರೆಯನ್ನ ಬಿತ್ತರಿಸೋ ಕಲ್ಪನೆ ಅಂತಾನೂ ಹೇಳಲಾಗ್ತಾ ಇತ್ತು. ಆದರೆ ಸಿಎಂ ವಿಜಯ್ ಅವರ ಈ ನಡೆ ಮತ್ತು ಕರುಣಾನಿಧಿ ಮತ್ತು ಎಂ.ಕೆ. ಸ್ಟಾಲಿನ್ ಅವರ ಪಂಚೆ ರಾಜಕೀಯದ ಬಗ್ಗೆ ಮಾಜಿ ಐಪಿಎಸ್ ಅಧಿಕಾರಿ ಹಾಗೂ ಬಿಜೆಪಿ ನಾಯಕ ಅಣ್ಣಾಮಲೈ ಟೀಕೆ ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಅದರಲ್ಲೂ ತಮಿಳುನಾಡಿನಲ್ಲಿ ಪಂಚೆ ಧರಿಸಿ ಅದಕ್ಕೆ ಬಿಳಿ ಬಣ್ಣದ ಶರ್ಟ್ ಧರಿಸೋದು ಸಾಮಾನ್ಯ. ಅದರ ಜೊತೆಗೆ ಹಿಂದೂಗಳು ಹಣೆಗೆ ವಿಭೂತಿ ಇಡೋದು ಕಡ್ಡಾಯ. ಆದರೆ ಈ ಪ್ರವೃತ್ತಿಯನ್ನ ವಿಜಯ್ ತಮ್ಮ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸ್ಟಾಪ್ ಮಾಡಿದ್ರು. ಕಪ್ಪು ಪ್ಯಾಂಟ್, ಕೋಟ್, ಬಿಳಿ ಶರ್ಟ್ ಹಾಕೊಂಡು ಎಲ್ಲರೂ ಆಶ್ಚರ್ಯ ಪಡೋ ಹಾಗೆ ಮಾಡಿದ್ರು. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮತ್ತು ಸಂಸದ ತೇಜಸ್ವಿ ಸೂರ್ಯ ಜೊತೆಗಿನ ಸಂದರ್ಶನದಲ್ಲಿ ಅಣ್ಣಾಮಲೈ ಮಾತನಾಡ್ತಾ, ನನಗೆ ಒಂದು ಡೌಟ್ ಕಾಡ್ತಾ ಇದೆ. ತಮಿಳುನಾಡಿನಲ್ಲಿ ಮಳೆಗಾಲದಲ್ಲಿ ಪ್ರವಾಹ ಉಂಟಾದರೆ ಜನರ ಬಳಿ ಮಾತನಾಡೋದಕ್ಕೆ ಮತ್ತು ಪ್ರವಾಹದ ಪರಿಸ್ಥಿತಿಯನ್ನು ಪರೀಕ್ಷೆ ಮಾಡೋದಕ್ಕೆ ಮಾಜಿ ಸಿಎಂ ಕರುಣಾನಿಧಿ ಅವರು ಪಂಚೆಯನ್ನ ಮೊಣಕಾಲಿನಿಂದ ಮೇಲೆತ್ಕೊಂಡು ನೀರಿಗೆ ಇಳಿದು ವಿಚಾರಿಸಿದ್ರು. ಆ ಫೋಟೋವನ್ನ ನಾನು ನೋಡಿದ್ದೀನಿ. ಅವರ ನಂತರ ಅವರ ಮಗ ಎಂ.ಕೆ. ಸ್ಟಾಲಿನ್ ಕೂಡ ಇದೇ ರೀತಿ ನೀರಿನಲ್ಲಿ ನಿಂತು ತೆಗೆಸ್ಕೊಂಡಿರೋ ಫೋಟೋ ನೋಡಿದ್ದೀನಿ. ಉದಯನಿಧಿ ಸ್ಟಾಲಿನ್ ಅವರನ್ನ ಹೀಗೆ ನೋಡಿದ್ದೀನಿ. ಆದರೆ ಈ ಸೂಟ್ ಧರಿಸಿರೋ ನೂತನ ಸಿಎಂ ಹೇಗೆ ಮಳೆ ನೀರಿನಲ್ಲಿ ನಡೆದು ಹೋಗಿ ಜನರ ಸಂಕಷ್ಟಗಳನ್ನು ಆಲಿಸ್ತಾರೆ ಅನ್ನೋದು ನನ್ನ ಪ್ರಶ್ನೆ ಅಂತ ವಿಜಯ್ ಪದಗ್ರಹಣದ ನಡೆಯನ್ನ ವ್ಯಂಗ್ಯವಾಗಿ ಆಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ರಾಜಕಾರಣಿಗಳು ಸಾಮಾನ್ಯ ಜನರ ಬಳಿ ಮಾತನಾಡೋದಕ್ಕೆ ಸಾಮಾನ್ಯರಂತೆ ಕಾಣಿಸಿಕೊಂಡು ಅವರ ಕಷ್ಟಗಳನ್ನು ಆಲಿಸೋದಕ್ಕೆ ಟ್ರೈ ಮಾಡ್ತಾರೆ. ವಿಜಯ್ ಅವರ ಬ್ಲ್ಯಾಕ್ ಸೂಟ್ ಸಂಸ್ಕೃತಿಯನ್ನ ಜನರಿಂದ ದೂರ ಇರೋ ಸಂಸ್ಕೃತಿ ಅಂತ ಕರೆದಿದ್ದಾರೆ. ಅಧಿಕಾರ ನಡೆಸೋದು ಸಿನಿಮಾ ಶೈಲಿಯಲ್ಲ, ವಾಸ್ತವವಾಗಿ ಸವಾಲುಗಳನ್ನು ಎದುರಿಸಬೇಕಾಗಿದೆ ಅಂತ ಹೇಳ್ಕೊಂಡ್ರು. ಅಣ್ಣಾಮಲೈ ಅವರ ಈ ಹೇಳಿಕೆಗೆ ಅಕ್ಕಪಕ್ಕ ಕೂತಿದ್ದ ನಿರೂಪಕಿ ತೇಜಸ್ವಿ ಸೂರ್ಯ, ಶಶಿ ತರೂರ್ ಅವರು ನಕ್ಕಿದ್ದಾರೆ. ದಶಕಕ್ಕೂ ಹೆಚ್ಚು ಕಾಲದಿಂದ ತಮಿಳುನಾಡಿನಲ್ಲಿ ಪ್ರವಾಹದ ಸಮಸ್ಯೆ ತಾಂಡವವಾಡ್ತಾ ಇದೆ. ಇಲ್ಲಿ ತನಕ ದ್ರಾವಿಡ ನಾಡನ್ನ ಆಳಿದ ಮಾಜಿ ಸಿಎಂಗಳಾದ ಕರುಣಾನಿಧಿ, ಎಂಜಿಆರ್, ಜಯಲಲಿತಾ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಲ್ಲ. ಅವರ ನಂತರ ಬಂದ ಸ್ಟಾಲಿನ್ ಅವರು ಕೂಡ ಇದೇ ದಾರಿಯಲ್ಲಿದ್ದಾರೆ ಅನ್ನೋದು ಅಣ್ಣಾಮಲೈ ಅವರ ಪರೋಕ್ಷವಾದ ಮಾತಾಗಿದೆ. Very famous photograph of M. Karunanidhi in 1970s wading in a knee-deep water. His waist up to his knee. Then in 2000 we saw Mr. Stalin again wading in the water. Then Udayanidhi Stalin. Three people in one family in 40 years. 3 generations wading. Now yesterday Mr. Vijay took oath in a suit. I'm wondering how is he going to wade water next year. Tamil Nadu is a black swan event. It happens and it's a good thing that happened. And just like the startups here, and a rupturing of the system has to happen at some point of time. The system got overloaded too much and national parties were also not very bold to go beyond Vindhyas and take the bull by its horn, and they had this kind of a trepidation to go on. And the weight was too much at the top, and Dravidian political parties and language model and national parties were also afraid this is the way to go because you want to deviate from the norm. The regional parties, the so-called partners were with you, they thought you are taking the wrong route. And I believe it's a good thing that happened for Tamil Nadu, a rupturing that happened, a black swan event. Now we are there to go and clear it in the next 5-10 years. We will do the clearance. So that is not a big thing, and I always welcome it. I am very clear from day one. And a person who has done 9 political meetings, and a person who's a superstar, on top of it promising 2,500 rupee per vote, on top of it promising 1 sovereign gold, on top of it promising 1 gold, 1 silk saree, on top of it promising agriculture loan waiver, on top of it promising everything. And, I would like to actually we so it's a good thing that happened, but whether it's a right thing that happened, so that only 5 years later we will say, but it is important. Very matured, established political parties, they can go inside and do the clearance. 5 years from now, what is going to happen in Tamil Nadu? Actually, yes, I'd like to. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.